ಬಾಕಿದವ್ರ ಹತ್ರ ಬಂದು ಕೂತಿದ್ದೇನೆ. ಯಾರ ಹತ್ರ ಬರ್ಲಿ ವ್ಯವಸ್ಥೆ ಸರಿ ಕೂತ್ಕೊಳ್ಳೋದಕ್ಕೂ ಗೊತ್ತಿಲ್ಲ ಎಲ್ಲ. ಈಗ ನಾನು ನೀನು ಇಬ್ಬರೇ ಇದ್ದದ್ದು ಹೌದಾ? ನಿಮಗೆ ಮೊದಲೇ ನಾನು ಎದ್ದು ನಿಲ್ಲಬೇಕು ಅಂತ ಅನ್ನಿಸ್ತಿದೆ. ನಾನು ಮತ್ತೆ ಹೇಳಿಕೆ ನಾನು ಹೇಳುತ್ತೇನೆ. ಅಲ್ಲ ನಾನು ನಾನೇನು ಹೇಳು ಮಲ್ಲಿಗೆ ಬಾರ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚ ಸಾಕು. ಯಾರ ಹತ್ರ ಹೇಳಿಕ್ ಹೋಗ್ಬೇಡ. ಎಂತಂದ್ರೆ ನಿನ್ನ ಭಾರ ಎಷ್ಟು ನನ್ನ ಭಾರ ಎಷ್ಟು ಅಂತ. ನನ್ನ ಭಾರ ನಿನಗೆ ಗೊತ್ತು, ನಿನ್ನ ಭಾರ ನನಗೆ ಗೊತ್ತು. ಇಂಥದ್ದೇ ಇಲ್ಲಿ ಇದರಲ್ಲಿ ಕೂತ್ಕೊಳ್ಳಿ. ಆಯ್ತು ಮಾರಾಯ್ತಿ. ಯಾಕೆ ಗೊತ್ತಾ? ಪೀಠ ಕೊಟ್ಟ ಹಾಗಾಗಬೇಕು, ನಿಮ್ಗೆ ಅನುಕೂಲ ಆಗಬಾರ್ದು. ನನಗೆ ತೊಂದರೆ ಇಲ್ಲ. ನೋಡುವವರಿಗೆಲ್ಲ ಹೌದಪ್ಪ, ಇದರಲ್ಲಿ ದನ ಮೇಯಿಸಿಕೊಂಡು ಗುಡ್ಡೆಯಲ್ಲಿ ಎಲ್ಲೆಲ್ಲಿ ಕಲ್ಲು ಮೇಲೆಲ್ಲ ಕೂತ್ಕೊಂಡು ಅಭ್ಯಾಸ ಉಂಟು ಅದಕ್ಕೆ. ಎಂತದ್ದು? ನೀನೇ ನನ್ನ ದನ ಅಲ್ವೇನೆ? ನಾನು ಜನ, ದನ ಅಲ್ಲ. ನನಗೆ ದನ ನೋಡಿದ್ರೆ ಎಷ್ಟು ಪ್ರೀತಿಯೋ ನಿನ್ನ ನೋಡಿದ್ರೆ ಅಷ್ಟೇ ಪ್ರೀತಿ ನನಗೆ. ಆದ್ರೆ ಅಷ್ಟು ಮುಗ್ಧ ಸ್ವಭಾವ ನನ್ನದು ಅಂತ. ಹೌದಪ್ಪ. ನನ್ನೆಷ್ಟು ಮುಗ್ಧರು ಯಾರಿಲ್ಲ. ನೀ ಹೇಳ್ಬೇಡ, ನೀ ಹೇಳ್ಬೇಡ. ಮತ್ತೆ ನಾನೇ ಹೇಳ್ತೇನೆ. ಎಂತದಕ್ಕೆ ಈಗ ಬಂದ? ಎಂತದಕ್ಕೆ ಹತ್ತಿರ? ಎಂತದಕ್ಕೆ ಅಲ್ಲ ಬಂದದ್ದು ಯಾಕೆ ಕೇಳಿದ್ರೆ ಹೆಂಡತಿ ಬಳಿಗೆ ಗಂಡ ಬಾರದೆ ಮತ್ತೆ ಎಲ್ಲಿಗೆ ಹೋಗುದು? ಯಾರು ನೀವು? ಹೌದು, ನಾನು ಹೆಂಡತಿದ ಪ್ರೀತಿಸುವುದಕ್ಕೋಸ್ಕರವಾಗಿ ಬಂದದ್ದ. ಹೌದು. ಯಾಕಪ್ಪ ಇಂಥ ಮಾತು? ನನಗೇನು ಗೊತ್ತಿರದೇ ಇರುವಂತದ್ದ? ಏನೇ ಚೋರತ ನದಿ ಬಂದ ಸತಿಯ ಮೋಗವಶದಳು. ಚೋರತ ನದಿ ಬಂದ ಸತಿಯ ಮೋಗವಶದಳು ಮೋಗವಶದಳು. ಚಾರು ಶಾಸ್ತ್ರ ವಿಧಿಯೋಳ್ ನಿನ್ನ ವರಿಸಿ ಬಂದಿಗೆ ನಿನ್ನ ವರಿಸಿ ಬಂದಿಗೆ. ಚಾರು ಶಾಸ್ತ್ರ ವಿಧಿಯೋಳ್ ನಿನ್ನ ವರಿಸಿ ಬಂದಿಗೆ ವರಿಸಿ ಬಂದಿಗೆ. ಚಾರು ಶಾಸ್ತ್ರ ವಿಧಿಯೋಳ್ ನಿನ್ನ ವರಿಸಿ ಬಂದಿಗೆ ನಿನ್ನ ವರಿಸಿ ಬಂದಿಗೆ. ಬೇರೆ ಬದಿಯ ನಿನ್ಗೆ ಬಿಗಿಲು ಚೆಲುವೆಯಾಗಿಯೇ ಬೇರೆ ಸತಿಯೋರಿಂದ ಬಿಗಿಲು ಚೆಲುವೆಯಾಗಿಯೇ 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 ಚೆಲುವೆಯಾಗಿಯೇ. ಚಾರು ಶಾಸ್ತ್ರ ವಿಧಿಯೋ ನಿನ್ನ ವರಿಸಿ ಬಂದಿಗೆ
ಬರಿಸಿ ಬಂದಿಗೆ ಬೇರೆ ಸತಿಯರಿಂಗೆ ಮಿಗಿಲು ಚೆಲುವೆಯಾಗಿಗೆ